ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಅಡುಗೆ ಮನೆ ತೋರಿಸ್ಕೊಂಡು ಇನ್ಮೇಲೆ ಈ ಥರ ವೀಡಿಯೋ ಮಾಡೋಣ ಅಂತಿದ್ದೀನಿ. ಹೇಗೆ ಬರ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವತ್ತೊಂದು ಸಿಂಪಲ್ ಆಗಿರೋದು ಒಂದು ಸೊಪ್ಪಿನ ಸಾರು. ಗಣಕೆ ಸೊಪ್ಪು ಅಂತಾರೆ, ಕಾಶಿ ಸೊಪ್ಪು ಅಂತಾರೆ, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರು ಹೇಳ್ತಾರೆ ಅದಕ್ಕೆ. ಅದರದ್ದು ಒಂದು ಮಸೊಪ್ಪು ಸಾರು, ಅದು ತುಂಬ ಒಳ್ಳೆಯದು. ಬಾಣ್ತಿದ್ದಿರ್ಗೆ ಹಾಲು ಹೆಚ್ಚಾಗುತ್ತೆ, ಕೆಮ್ಮು ನೆಗಡಿಗಂತೂ ತುಂಬ ಒಳ್ಳೆಯದದು. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಕೊಡಿ. ಇವಾಗ ಅನ್ನ ತಿನ್ನಿಸ್ತೀರಲ್ವ, ಅಂಥ ಮಕ್ಳಿಗೂ ಕೊಡಿ ನೀವು. ತುಂಬ ಒಳ್ಳೆಯದು ಈ ಸೊಪ್ಪು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಒಂದು ಮೆಂತ್ಯ ಮುದ್ದೆ ಅಂದರೆ ನಾನು ಮೆಂತ್ಯ ಹಿಟ್ಟಿಗೆ 1 kg ಮೆಂತ್ಯಗೆ ಅರ್ಧ kg ಅಕ್ಕಿ, ಅರ್ಧ kg ಗೋಧಿ ಇಷ್ಟೇ ಹಾಕ್ಬಿಟ್ಟು ಬಿಸಿಲಿಗೆ ಸ್ವಲ್ಪ ಒಣಗಿಸ್ಬಿಟ್ಟು ಬೀಸಿಸ್ಕೊಂಡು ಬಂದಿಟ್ಟಿರ್ತೀನಿ. ಅದ್ರದ್ದು ಮುದ್ದೆ. ಅದು ಏನಕ್ಕೆ ಅಂದರೆ ಸೊಂಟ ನೋವು ಒಳ್ಳೆಯದು, ಮೈಕೈ ನೋವು ಒಳ್ಳೆಯದು, ಮಂಡಿ ನೋವು ಒಳ್ಳೆಯದು. ಮೆಂತ್ಯ ಎಷ್ಟು ಒಳ್ಳೆಯದಂತ ನಿಮಗೆ ಗೊತ್ತು, ನಾನೇನು ಬಿಡಿಸಿ ಹೇಳಬೇಕಂತ ಏನಿಲ್ಲ. ಮತ್ತು ತಾಯಿಗೆ ಎದೆ ಹಾಲು ಜಾಸ್ತಿ ಆಗುತ್ತೆ ಮೆಂತ್ಯ. ಅದಕ್ಕೋಸ್ಕರ ಮೆಂತ್ಯ ಮುದ್ದೆ, ಒಂದು ಮಸೊಪ್ಪು ಸಾರು ಗಣಕೆ ಸೊಪ್ಪಿಂದು. ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ, ಫಟಾಫಟ್ ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ, ಬನ್ನಿ ನೋಡೋಣ ಬನ್ನಿ. ನೋಡಿ, ಬಾಣ್ತಿದ್ದೀರಿಗೆ ಹಾಲು ಜಾಸ್ತಿ ಆಗೋದಕ್ಕೆ ಇದು ಗಣಕೆ ಸೊಪ್ಪು ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಊರಲ್ಲಿ ಒಂದೊಂದು ಹೇಳ್ತಾರೆ. ನಾವು ಗಣಕೆ ಸೊಪ್ಪು ಅಂತೀವಿ, ಕಾಶಿ ಸೊಪ್ಪು ಅಂತೀವಿ. ನೋಡಿ, ಈ ಥರದ್ದು ಬೀಜ ಆಗುತ್ತೆ. ಇದು ಹಣ್ಣಾದರೆ ಕಪ್ಪಾಗಿರುತ್ತೆ, ತುಂಬ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕೆಮ್ಮಿಗೂ ತುಂಬ ಒಳ್ಳೆಯದಿದು. ಮತ್ತು ಬಾಣ್ತಿದ್ದೀರ್ಗೆ ಹಾಲು ಜಾಸ್ತಿ ಆಗುತ್ತೆ. ಕೆಮ್ಮಿಗಂತೂ ರಾಮಬಾಣ ಇದು. ಎಳೆ ಮಕ್ಕಳಿಂದ ಹಿಡ್ದು ದೊಡ್ಡೋರವರೆಗೂ ಕೊಡ್ಬೋದು ಇದರಲ್ಲಿ ಒಂದು ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ನಾನು ಸ್ವಲ್ಪ ಇದರಲ್ಲಿ ಒಂದು ಪಾಲಕ್ ತೊಗೊಂಡಿದ್ದೀನಿ. ಪಾಲಕ್ಕೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ದಂಟು ಸಮೇತ ಹಾಕ್ಕೊಳ್ಳಿ ಪಾಲಕ್ದು, ಯಾವುದು ಏನು ವೇಸ್ಟ್ ಮಾಡಬೇಡಿ. ಸ್ವಲ್ಪ ಒಂದು 2 ಕಡ್ಡಿ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಜಾಸ್ತಿ ಸಬ್ಬಕ್ಕಿ ಹಾಕಬೇಡಿ, ಯಾಕಂದರೆ ಇದಕ್ಕೂ ಹೊಂದ್ಕೊಳ್ಳಲ್ಲ. ಸಬ್ಬಕ್ಕಿದೆ ಫ್ಲೇವರ್ ಜಾಸ್ತಿ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಬಿಡಿಸ್ಕೊಳ್ಬೇಕು. ಇದು ಹೇಗಿದೆ ಅಂತ ತೋರಿಸಿ ನೋಡಿ. ಈ ಥರ ಹೂವು ಆಗುತ್ತೆ, ಈ ಥರ ಕಾಯಿ ಆಗುತ್ತೆ. ಗಣಕೆ ಸೊಪ್ಪು ಅಂತ ಹೇಳ್ತಾರೆ. ಗಣಕೆ ಸೊಪ್ಪು, ಕಾಶಿ ಸೊಪ್ಪು ಅಂಥೇಳಿ. ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು, ತುಂಬ ಮಣ್ಣಿರುತ್ತೆ. ಚೆನ್ನಾಗಿ ತೊಳ್ಕೊಂಡು ನೋಡಿ ಸೋಸಿಟ್ಕೊಂಡಿದ್ದೀನಿ. ನಾನು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದೊಂದು ಸಣ್ಣದು ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಬಿಡಿಸಿಟ್ಕೊಳ್ಬೇಕು, ಇಲ್ದಿರ ಸಿಪ್ಪೆ ಸಿಗುತ್ತೆ. 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಉಪ್ಪು, ಬೇಳೆ, ಇಷ್ಟನ್ನು ಫುಲ್ಲು ಹಾಕಿ ಇವಾಗ ಬೇಯಕ್ಕಿಡೋದು. ನೋಡಿ, ಬೇಳೆ ತೊಳ್ಕೊಂಡು ಸ್ವಲ್ಪ ಅಷ್ಟೇ, ಜಾಸ್ತಿ ಹಾಕ್ಬಿಡಿ ಬೇಳೆನ. ಈಗ ಬೇಳೆ ಸ್ವಲ್ಪ ಒಂದು ಇಬ್ಬರಿಗೆ ಮಾಡ್ತಿರೋದು, ಒಂದು 2 ಮುಷ್ಟಿ ಆದರೆ ಸಾಕು. ನೋಡಿ, ಇಷ್ಟೇ ಹಾಕಿರೋದು ಬೇಳೆ ನಾನು. ಈಗ ಇದೆಲ್ಲ ಹಾಕ್ಕೊಳ್ಳೋಣ, ಏನು ಹೆಚ್ಚೋದು ಬೇಡ, ಎಲ್ಲ ಹಾಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಒಂಚೂರು ಜಾಸ್ತಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಅಳತೆ ನೀವು ನೋಡ್ಕೊಳ್ಳಿ, ಎಷ್ಟು ಸೊಪ್ಪು ಹಾಕ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಸೊಪ್ಪು ಹಾಗೆ ಹಾಕ್ಕೊಳ್ಳೋಣ, ಹೆಚ್ಚೋದೆಲ್ಲ ಏನು ಬೇಡ. ನಾವು ಅದನ್ನು ಬೇಯಿಸ್ಕೊಳ್ತೀವಲ್ಲ ಚೆನ್ನಾಗಿ, ಹಾಗಾಗಿ ದಂಟು ಸಮೇತ ಹಾಕ್ಕೊಳ್ಳಿ, ಎಳೆ ದಂಟು. ನೋಡಿ, ಸ್ವಲ್ಪ ಹಾಕ್ಕೊಳ್ಳೋಣ ಉಪ್ಪು, ಆಮೇಲೆ ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಬೇಯೋಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ, ಬೇಳೆ ಬೇಯೋಷ್ಟು. ಸೊಪ್ಪಲ್ಲಿ ನೀರು ಬಿಡುತ್ತಲ್ಲ, ಇದನ್ನು ಈಗ 2 ವಿಷಲ್ ಬರ್ಸೋಣ. ಸ್ಟವ್ ಅಂಟಿಸ್ಕೊಂಡು 2 ವಿಷಲ್ ಬಂದು ಚೆನ್ನಾಗಿ ಬೇಯಲಿ. ಇದು 2 ವಿಷಲ್ ಬರಲಿ. ಇದು ನೋಡಿ, ಇಷ್ಟು ಬೆಂದಿರಬೇಕು. ನೋಡಿ, ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಒಬ್ರೊಬ್ಬರು ಮಸೀತಾರೆ, ನಾನು ಮಸಿಯೋಕ್ಕೆ ಬರಲ್ಲ, ಹಾಗಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋದು. ಇದು ಫುಲ್ ನೈಸ್ ಆಗೋದು ಬೇಡ, ತರ್ತರಿ ಆದರೆ ಸಾಕು. ಒಂದು ಸರಿ ಗಿರ್ರ್ ಅನಿಸಿದ್ರೆ ಸಾಕು. ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಿಷ್ಟು ನೈಸ್ ಆದರೆ ಸಾಕು. ನೋಡಿ, ಇಷ್ಟು ತರ್ತರಿ ನೈಸ್ ಇದ್ದರೆ ಸಾಕು, ತುಂಬ ನೈಸ್ ಆಗಬಾರ್ದು. ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಮಸೊಪ್ಪು ಅಂತಾರೆ, ಇದು
ಮಿಕ್ಸಿ ಎಲ್ಲ ತೊಳೆದಿತ್ತು, ಗಲಪ್ಸಿದ ನೀರಿದು. ನೀವು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಕಾದರೂ ಹಾಕ್ಕೊಳ್ಬೋದು ಒಗ್ಗರಣೆಗೆ. ನಾನೇನೂ ಹಾಕ್ಕಲ್ಲ. ಈಗ ರುಬ್ಬಿದ್ವಲ್ಲ ಅದು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಒಳ್ಳೆಯದು ಈ ಸೊಪ್ಪು. ಇಲ್ಲೆಲ್ಲ ಥರನೂ ಸೊಪ್ಪು ಹಾಕಿ ಮಸೊಪ್ಪು ಮಾಡ್ತಾರೆ, ಆದರೆ ಇದು ಬಾಣ್ತಿದಿರಿಗೆ ಮತ್ತು ಹಾಲು ಜಾಸ್ತಿ ಆಗೋದಕ್ಕೆ ಎಲ್ಲದಕ್ಕೂ ಒಳ್ಳೆಯದು. ನಿಮ್ಗೆ ಎಷ್ಟು ನೀರು ಬೇಕು, ಎಷ್ಟು ಹದ, ಸ್ವಲ್ಪ ಗಟ್ಟಿ ಇದ್ದರೆ ಇದು ಮುದ್ದೆಗೆ ಹೊಂದ್ಕೊಳ್ಳುತ್ತೆ. ನೋಡಿ, ನಾವು ಆಗಲೇ ಉಪ್ಪು ಹಾಕ್ಕೊಂಡಿದ್ವು. ಈಗ ಉಪ್ಪು ನೋಡಿಕೊಂಡು ಕಡಿಮೆ ಇತ್ತು ಅಂದರೆ ಉಪ್ಪು ಹಾಕ್ಕೊಳ್ಳಿ. ನೋಡಿ ಇಷ್ಟೇ. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಮಸೊಪ್ಪು ಸಾರು. ಈ ಸೊಪ್ಪು ಹೆಚ್ಚಾಕ್ಬಿಟ್ರೆ ಮಕ್ಕಳು ತಿನ್ನಲ್ಲ, ಬೇಡ 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 ಅಂತಾರೆ. ನೋಡಿ ಇಷ್ಟು ಕುದಿ ಬಂದರೆ ಸಾಕು, ತುಂಬ ಕುದಿಸ್ಬೇಡಿ, ಯಾಕಂದರೆ ಎಲ್ಲ ಸೊಪ್ಪು ಬೆಂದಿರೋದಿದು. ಈ ಥರ ಮರಳುತ್ತೆ ಅಂತಾರಲ್ಲ, ಅಷ್ಟಾದರೆ ಸಾಕು. ಆಫ್ ಮಾಡ್ಕೊಳ್ಳೋಣ. ತುಂಬ ಕುದಿಸಿದ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ. ನೋಡಿ, ಮೆಂತ್ಯ ಮುದ್ದೆಗೆ ಒಂದು ನಾನ್ ಸ್ಟಿಕ್ ತವ ಇಟ್ಕೊಳ್ತೀನಿ. ನೀವು ಇದು ಇಟ್ಕೊಳ್ಬೋದು, ಈ ಪಾತ್ರೆಯಲ್ಲಿ ಕೋಲಲ್ಲಿ ತೊಳಿಸ್ತಾರೆ ಮುದ್ದೆನ, ಆ ಥರ ಆದರೂ ಮಾಡ್ಬೋದು. ನನಗಿದು ಈಸಿ ಅನಿಸುತ್ತೆ, ಒಂಚೂರು ಗಂಟಿರಲ್ಲ, ಏನಿಲ್ಲ, ತುಂಬ ಈಸಿ ಅನಿಸುತ್ತೆ. ಅದಕ್ಕೆ 1 ಲೋಟ ಹಿಟ್ಟಿಗೆ ನಾನು ನೋಡಿ 1 ಲೋಟ ಹಿಟ್ಟಿಗೆ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ ನಾನು. ಸ್ಟವ್ ಅಂಟಿಸ್ಕೊಳ್ಳೋಣ. ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ತುಂಬ ಒಳ್ಳೆಯದು ಮೆಂತ್ಯ ಮುದ್ದೆ. ಈ ಮೆಚೂರ್ಡಾಗಿರೋ ಮಕ್ಕಳಿಗೆ, ಬಾಣ್ತಿದ್ದೀರಿಗೆ ಎಲ್ರಿಗೂ ಒಳ್ಳೆಯದು. ನಾವು ದಿನ ಮಾಡ್ಕೊಂಡು ತಿಂತೀನಿ. ಯಾಕಂದರೆ 50 ವರ್ಷ ಆದಮೇಲೆ ಹೆಣ್ಮಕ್ಳಿಗೆ ಮೈಕೈ ನೋವು, ಮಂಡಿ ನೋವು ಸಾಮಾನ್ಯ ಆಗೋಗಿದೆ. ಅವ್ರಿಗೋಸ್ಕರ ಇದು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸರಿ ಮಾಡಿ. 1 kg ಮೆಂತ್ಯ ಹಾಕಿ, ಅರ್ಧ kg ಅಕ್ಕಿ ಹಾಕಿ, ಅರ್ಧ kg ಗೋಧಿ ಹಾಕಿ. ನಾನು ಇನ್ನೊಂದು ಸರಿ ಇದ್ರದ್ದು ವೀಡಿಯೋ ಮಾಡ್ತೀನಿ ನಾನು. ಇದಕ್ಕೇ ಇವಾಗ ನೋಡಿ ಹಿಟ್ಟು ಹಾಕ್ಕೊಳ್ಳೋದು. ಹಿಟ್ಟು ಹಾಕ್ಕೊಂಡು ಗಂಟಿಲ್ದಿರೋ ಥರ ಕಲಿಸೋದು. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಂದು 2 ಚಾನಲ್ ಇದೆ, ನಂದಿನಿ ಕನ್ನಡ ವ್ಲಾಗ್ ಅಂತ, ಇನ್ನೊಂದು ಜೇನುಗೂಡು ವ್ಲಾಗ್ ಅಂತ. ನಂದಿನಿ ಕನ್ನಡ ವ್ಲಾಗ್ದು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಚಾನಲು ಮೋನೋ ಆಗಿದೆ. 2 ಚಾನಲಲ್ಲೂ ಆ್ಯಡ್ ಬರ್ತಿದ್ರೆ ದಯವಿಟ್ಟು ಆ್ಯಡ್ನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ವಿಡಿಯೋ ಫುಲ್ಲು ನೋಡಿ. ಇಷ್ಟ ಆದರೆ ಲಾಸ್ಟಲ್ಲಿ ಲೈಕ್ ಕೊಡಿ, ಫಸ್ಟೇ ಲೈಕ್ ಕೊಡಬೇಡಿ. ಬೇರೆಯವ್ರ ವಿಡಿಯೋ ನನಗೆ ಗೊತ್ತಿಲ್ಲ, ನನ್ನ ವಿಡಿಯೋ ನೋಡಿ, ಇಷ್ಟ ಆದರೆ ನೋಡಿ. ಮತ್ತು ನಂದಿನಿ ಕನ್ನಡ ವ್ಲಾಗಲ್ಲಿ ಒಳ್ಳೊಳ್ಳೆ ವೀಡಿಯೋಗಳಿದೆ, ದಯವಿಟ್ಟು ನೋಡಿ. ವೆಯ್ಟ್ ಲಾಸ್ದಿದೆ, ಮತ್ತು ಬಾಣ್ತಿದ್ದೀರಿಗೆ ಡ್ರೈ ಫ್ರೂಟ್ಸ್ ಉಂಡೆದಿದೆ, ಪ್ರತಿಯೊಂದು ವೀಡಿಯೋ ಇದೆ ಅದರಲ್ಲಿ. ದಯವಿಟ್ಟು ಒಂದ್ಸರಿ ನಂದಿನಿ ಕನ್ನಡ ವ್ಲಾಗ್ಸ್ನ ನೋಡಿ, ಸಪೋರ್ಟ್ ಮಾಡಿ. ಕನ್ನಡ ಯೂಟ್ಯೂಬರ್ನ ಬೆಳೆಸಿ, ಇದನ್ನು ಗಂಟಿಲ್ದಿರೋ ಥರ ಕಲಿಸ್ಕೊಳ್ಬೇಕು. ತುಂಬ ಈಸಿ ಅನಿಸುತ್ತೆ. ಇವಾಗ ಮುದ್ದೆ ತೊಳ್ಸೋಕ್ಕೆ ಬರಲ್ಲ, ನಮಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂದೋರು ನಾನ್ ಸ್ಟಿಕ್ದು ಒಂದು ಪ್ಯಾನ್ ಇದ್ದೇ ಇರುತ್ತೆ, ಅದ್ರಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ಹೇಗೆ ಅಂತ ನಾನು ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಂಬ ಆರಾಮಾಗಿ ಮಾಡ್ಬೋದು. ನೀವು ಮುದ್ದೆ ಮಾಡೋಕ್ಕೆ ಬರಲ್ಲ, ನಮಗೆ ಮುದ್ದೆ ಇಷ್ಟ, ನಮ್ಮನೇಲಿ ಮುದ್ದೆ ಇಷ್ಟಪಡ್ತಾರೆ, ಆದರೆ ನನಗೆ ಮಾಡೋಕ್ಕೆ ಬರಲ್ಲ ಅಂತ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಲೈವಲ್ಲಿ, ಮುದ್ದೆ ಮಾಡೋದು ತೋರಿಸಿ ಅಂತ. ಅದಕ್ಕೋಸ್ಕರ ನೋಡಿ ಈ ಥರ ಆರಾಮಾಗಿ ಮಾಡ್ಬೋದು ನೀವು. ನೋಡಿ ಒಂದು ಚೂರು ಗಂಟಿಲ್ಲದೆ ಆಗುತ್ತೆ. ಈಗ ಇದನ್ನೊಂದು 2 ನಿಮಿಷ ಮುಚ್ಚಿಡೋಣ. ಕಮೆಂಟಲ್ಲಿ ಕೇಳ್ತಾ ಇರ್ತೀರಾ ಬಲ್ಬ್ ಹೇಗೆ ಹಾಕ್ಕೊಂಡಿದ್ದೀರಾ ಅಂತೇಳಿ. ನಂಗೆ ಅಡುಗೆ ಮನೆಗೆ ಬೆಳಕು ಸಾಲಲ್ಲ, ಅದಕ್ಕೋಸ್ಕರ ನೋಡಿ ಈಗ ನೆನಪಾಯಿತು. ಇಲ್ಲೊಂದು ವೈರ್ ಹಾಕ್ಕೊಂಡಿದ್ದೀನಿ ನೋಡಿ, ವೈರ್ ಕಾಣಿಸ್ತಾ ಇದೆಯಾ? ವೈರ್ನ ಹೀಗೆ ತೊಗೊಂಡು ಇಲ್ಲಿ ಸ್ವಿಚ್ ಬೋರ್ಡ್ ಇದೆ ನೋಡಿ, ಇಲ್ಲಿ ಸ್ವಿಚ್ ಬೋರ್ಡ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇದಿದೆ ನೋಡಿ, ಇದು ಇಷ್ಟೇ. ಬೇಕಾದಾಗ ಹಾಕ್ಕೊಳ್ತೀನಿ, ಬೇಡದಿದ್ದಾಗ ತೆಗೆದಿಡ್ತೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಒಂದು ಚೂರು ಗಂಟಿರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಒಳ್ಳೆ ಹಲ್ವಾ ಇದ್ದಂಗೆ ಆಗಿದೆ ಅಲ್ವಾ?
ತಕ್ಷಣ ನೋಡಿದ್ರೆ ಏನೋ ಹಲ್ವಾ ಅಂದ್ಕೊಳ್ಬೇಕು, ಅಷ್ಟು ಚೆನ್ನಾಗಾಗುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿ ಮುದ್ದೆನ. ನೀವು ಯಾವುದೇ ಮುದ್ದೆ ಆದರೂ ಈ ಥರ ಮಾಡ್ಕೊಳ್ಬೋದು. ಸ್ವಲ್ಪ ನೀವು ತಟ್ಟೆಲಾದರೂ ಹಾಕ್ಕೊಳ್ಬೋದು. ನನಗೆ ಕಲ್ಲು ಚೆನ್ನಾಗಿರುತ್ತೆ, ಕಲ್ಲು ಮೇಲೆ ಹಾಕ್ಕೊಳ್ತೀನಿ. ಎಷ್ಟು ಸಾಫ್ಟಾಗಿ ಬಂದಿರುತ್ತೆ. ನಾವು ಬಾಣ್ತಿ ತಿರ್ಗಿದ್ದು ಕೊಡ್ತೀವಿ. ಬಾಣ್ತಿ ತಿರ್ಗಂತೂ ತುಂಬ ಒಳ್ಳೆಯದು, ಬಿಸಿ ಇರುತ್ತೆ ಅಂತ ಕೈಗೆ ನೀರು ಹಚ್ಕೊಳ್ಳಿ. ನೋಡಿ ಹೇಗೆ ಬಳಕ್ತಾ ಇದೆ ನೋಡಿ. ನಾವು ಎಷ್ಟು ಇದು ಮಾಡ್ತೀವಿ ಅಷ್ಟು ಸಾಫ್ಟ್ ಇರುತ್ತೆ. ಇದಲ್ವಾ ಅದು ಮೆಂತ್ಯ ಅಲ್ವಾ. ಮತ್ತು ನಾನು ಗಟ್ಟಿ ಮಾಡಲ್ಲ ಮುದ್ದೆ, ತುಂಬ ಬಿಸಿ ಇದೆ, ನಾನು ಗಟ್ಟಿ ಮಾಡಲ್ಲ ಮುದ್ದೆ, ಸಾಫ್ಟ್ ಇರಬೇಕು. ಅದು ಸ್ವಲ್ಪ ನಾವು ತಿಂತ ತಣ್ಣಗಾಗ್ತಾ ಇದ್ದಂಗೆ ನೋಡಿ ಇಷ್ಟಾದರೆ ಸಾಕು. ಒಂದು ತಟ್ಟೆಲಿ ಹಾಕಿ ತೋರಿಸ್ತೀನಿ ನಿಮಗೆ. ತಟ್ಟೆಲಾದರೆ ನೋಡಿ ಹೀಗೆ ಮಾಡಿಕೊಂಡು ಇದು ಸಿಗುತ್ತೆ. ಮುದ್ದೆ ಮಾಡೋದೇ ಮರದೊಂದು ಸಿಗುತ್ತೆ. ಸ್ವಲ್ಪನೂ ಗಂಟು ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ತುಂಬ ಸಾಫ್ಟಾಗಿ ಮಾಡಿರ್ತೀನಿ ಅಲ್ವಾ, ಹಾಗಾಗಿ ನೋಡಿ ಎಷ್ಟು ನೋಡಿ ತುಂಬ ಸಾಫ್ಟಾಗಿ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೀವು. ಈ ಸೊಪ್ಪು ಸಾರು ನೋಡಿ, ಸೊಪ್ಪು ಸಾರು ರೆಡಿ ಆಯಿತು. ಮುದ್ದೆ ಸೊಪ್ಪು ಸಾರು ತುಂಬ ಚೆನ್ನಾಗಿರುತ್ತೆ. ತಿನ್ನೋಣ ಬನ್ನಿ. ಈಗ ತುಪ್ಪ ಹಾಕ್ಕೊಳ್ಬೋದು ಬೇಕಾದರೆ, ಯಾಕಂದರೆ ನಾನು ಇದಕ್ಕೆ ಮಾಡುವಾಗಲೇ ತುಪ್ಪ ಹಾಕಿರ್ತೀನಲ್ವ ಮುದ್ದೆಗೆ. ಮುದ್ದೆ ಸಾರು ರೆಡಿ ಆಯಿತು, ಊಟ ಮಾಡೋಣ ಬನ್ನಿ. ಈಗ ನೋಡಿ, ನೀವು ಮುದ್ದೆ ಇದರಲ್ಲಿ ಕೋಲಲ್ಲಿ ತೊಳ್ಸೋದಾದರೆ ಪಾತ್ರೆಗೆಲ್ಲ ಅಂಟ್ಕೊಡುತ್ತೆ ಮತ್ತು ಗಂಟು ಹಾಗೆ ಆಗುತ್ತೆ. ಅದು ಈ ಥರ ನಾನು ಹೇಳಿದ ರೀತಿ ಒಂದು ಸರಿ ಮಾಡಿ, ತುಂಬ ನೋಡಿ ಒಳ್ಳೆ ಬೆಣ್ಣೆ ಥರ ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಮೆಂತ್ಯ ಮುದ್ದೆನ ಎಲ್ಲರೂ ಆದಷ್ಟು ತಗೊಳ್ಳೋದಕ್ಕೆ ತಿನ್ನೋದಕ್ಕೆ ರೂಢಿ ಮಾಡ್ಕೊಳ್ಳಿ. ತುಂಬ ಹೊಟ್ಟೆ ಹಶ್ವಾಗ್ತಿದೆ, ಊಟ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.